ನಮಸ್ತೆ ಫ್ರೆಂಡ್ಸ್. ಇವತ್ತು ನಾನು ಮುಧೋಳ ತಾಲೂಕಿನ ವಜ್ರಮಟ್ಟಿ ಗ್ರಾಮದ ಸುರೇಶ್ ಯರಗುಂದ್ರಿ ಅವರ ಒಂದು ಉಳ್ಳಾಗಡ್ಡಿ ಔಷಧಿ ಕೊಡ್ಲಿಕ್ಕೆ ಬಂದಿದ್ದೀನಿ. ಈಗಾಗಲೇ ನಾವು ಇವರಿಗೆ ಒಂದು ಕಬ್ಬಿನ ಬೆಳೆಗೆ ಮತ್ತು ಸದಕಕ್ಕೆ ಉತ್ಪನ್ನಗಳು ಕೊಟ್ಟಿದ್ದೀವಿ. ಹ್ಯಾಪಿ ಹೆಲ್ತ್ ಇಂಡಿಯಾದ ಉತ್ಪನ್ನಗಳನ್ನ ಕೇವಲ 1 ಎಕರೆದಲ್ಲಿ 27 ಚೀಲ ಸದಕ, ಕ್ವಿಂಟಲ್ ಲೆಕ್ಕದಲ್ಲಿ 25 ಕ್ವಿಂಟಲ್ ಸದಕ ಬೆಳೆದಿದ್ರು. ಅವರು ಆ ಒಂದು ಅದ್ಭುತ ರಿಸಲ್ಟ್ ನೋಡಿ ಇವತ್ತು ಮತ್ತೆ ನಮ್ಮನ್ನು ಕರೆಸಿದ್ರು. ಆ ರೈತರು ಆ ನೀವೇ ಇರೋದ್ರಿಂದ ಈ ಒಂದು ಲೈವ್ ವಿಡಿಯೋ ನಾನು ತಮ್ಮ ಜೊತೆ ಹಂಚ್ಕೊಳ್ತಾ ಇದ್ದೀನಿ, ಲೈವ್ ವಿಚಾರಗಳನ್ನ. ಸ್ನೇಹಿತರೆ, ಇವತ್ತಿನ ದಿನ ಏನು ಕೃಷಿಯಲ್ಲಿ ಆದಂತಹ ರಾಸಾಯನಿಕ ಬಳಕೆ, ವ್ಯಾಪಕ ವಿಪರೀತ ಬಳಕೆಯಿಂದ ಏನು ಕೃಷಿನಲ್ಲಿ ಆದಂತಹ ಒಂದು ವಿಷಕಾರಿ ಅಂಶ ಮಣ್ಣನ್ನು ಸೇರಿದೆ, ಭೂಮಿಯನ್ನು ಸೇರಿದೆ. ಈ ವಿಷದಿಂದಾಗಿ ಮಣ್ಣಿನಲ್ಲಿ ಒಂದು ಗಡಸುತನ, ಒಂದು ಬಿರುಸು ನಿರ್ಮಾಣ ಆಗಿ ಮುಂದಿನ ಬೆಳೆಗಳಿಗೆ ಬೆಳಿಲಿಕ್ಕೆ ಪೂರಕ ಒಂದು ವಾತಾವರಣ ನಿರ್ಮಾಣ ಆಗ್ತದೆ. ನಿಯಮಿತವಾಗಿ ಒಂದು ಬೆಳೆಗಳ ಒಂದು ಪ್ರಮಾಣ ಇಳಿಮುಖ ಆಗ್ತಾ, ಏನು ಕುಂಠಿತ ಆಗ್ತಾ ಸಾಗೈತಿ. ಈ ಒಂದು ವಿಚಾರದೊಳಗೆ ಬರುವಂಥ ದಿವಸದೊಳಗೆ ನಾವು ಇನ್ನೂ ಇದೇ ರೀತಿ ರಾಸಾಯನಿಕ ಕೃಷಿಯನ್ನು ಅವಲಂಬಿಸಿ ಮುಂದುವರೆದಾದಲ್ಲಿ ಬಹಳಷ್ಟು ಟೈಮ್ ಬೇಕಾಗಿಲ್ಲ. ಅತಿ ಕಡಿಮೆ ಸಮಯದೊಳಗೆ ನಮ್ಮ ಮುಂದಿನ ಪೀಳಿಗೆಗೆ ನಾವು ಮಣ್ಣನ್ನು ಸಂಪೂರ್ಣ ವಿಷಕಾರಿ ಮಾಡುವಂಥ ವ್ಯವಸ್ಥೆ ನಿರ್ಮಾಣ ಆಗೋ ಸಾಧ್ಯತೆ ಇದೆ. ಈಗಾಗಲೇ ಮುಧೋಳ ತಾಲೂಕಿನ ಸಾಕಷ್ಟು ಗ್ರಾಮ ಸೇರಿದಂತೆ ನಮ್ಮ ದೇಶದ ಬಹಳಷ್ಟು ಭೂಮಿ ವಿಷಕಾರಿಯಾಗಿ ಅತ್ಯಂತ ಬಿರುಸು ಕಾಂಕ್ರೀಟ್ ಆದಂಗಾಗಿ ಇವತ್ತು ಪ್ರವಾಹದಂಥ ಪರಿಸ್ಥಿತಿಗಳು ಉದ್ಭವ ಆಗ್ತಾ ಇದೆ. ಅಂತರ್ಜಲಕ್ಕೆ ನೀರು ಹೋಗ್ತಾ ಇಲ್ಲ. ಕಾರಣ ರಾಸಾಯನಿಕ ಕೃಷಿಯಿಂದ ಮಣ್ಣು ಒಂದು ಪ್ಲಾಸ್ಟಿಕ್ ತರ ನಿರ್ಮಾಣ ಆಗಿ ಮಣ್ಣಿನಲ್ಲಿರುವಂತಹ ಪೋಷಕಾಂಶ ತತ್ವಗಳು, ಜೀವಾಣುಗಳು ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಇಳಿಯುವಂತಹ ವಿಚಾರ ನಾವು ಈಗಾಗಲೇ ಸಾಕಷ್ಟು ಕಡೆ ನೋಡಿದ್ದೀವಿ, ಗಮನಿಸಿದ್ದೀವಿ. ಸ್ನೇಹಿತರೆ, ನಾನು ಇಷ್ಟನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಹ್ಯಾಪಿ ಹೆಲ್ತ್ ಇಂಡಿಯಾ ಪರಿವಾರದ ನೈಸರ್ಗಿಕ ಕೃಷಿ ಉತ್ಪನ್ನಗಳ ಒಂದು ಪ್ರಚಾರದ ಒಂದು ರಾಯಭಾರಿಯಾಗಿ ಅಥವಾ ಒಂದು ಕಂಪನಿಯ ಪ್ರಮೋಟರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೀನಿ. ಈ ಪ್ರಮೋಟರ್ ಆಗಿ ಬಿಸ್ನೆಸ್ ಮಾಡೋದು, ಉದ್ಯೋಗ ಮಾಡೋದು, ಜೊತೆಗೆ ಒಂದು ಆದಾಯವನ್ನು ನಿರೀಕ್ಷಿಸೋದು ಇದು ಒಂದು ಜೀವನದ ಒಂದು ಭಾಗ. ಆದ್ರೆ ಇದರ ಹೊರತಾಗಿ ಏನು ಮಣ್ಣಿನಲ್ಲಿರುವಂತಹ, ಭೂಮಿಯಲ್ಲಿರುವಂತಹ ಪೋಷಕಾಂಶ ತತ್ವಗಳನ್ನು ಉಳಿಸಿ ಮುಂದಿನ ಪೀಳಿಗೆಗೆ ತಲುಪಿಸುವಂತಹ ಒಂದು ಜವಾಬ್ದಾರಿಯುತ ವ್ಯವಸ್ಥೆಯನ್ನು ನಿರ್ಮಾಣ ಮಾಡುವಂಥ ವಿಧಾನದೊಳಗೆ ನಮ್ಮ ಒಂದು ವಿಚಾರ ಇಲ್ಲಿ ನಾವು ವ್ಯಕ್ತಪಡಿಸ್ತಾ ಇದ್ದೀವಿ. ಮಣ್ಣಿನೊಳಗೆ ಕಾರ್ಬನ್ ಪ್ರಮಾಣ, ಕಾರ್ಬನ್ ಅಂದ್ರೆ ಮಣ್ಣಿನ ಸಡಿಲತೆ, ಮಣ್ಣನ್ನು ಸಾಫ್ಟ್ ಆಗಿ ಮೃದುವಾಗಿ ಬೆಣ್ಣೆ ಅಂತ ಮಾಡುವಂಥ ವಿಧಾನ. ಈ ಕಾರ್ಬನ್ ಅಂಶ ನ್ಯಾಚುರಲ್ ಕಾರ್ಬನ್, ಆರ್ಗ್ಯಾನಿಕ್ ಕಾರ್ಬನ್ ಅಂತ ಏನು ಕರಿತೀವಿ, ಇದು ಅತ್ಯಂತ ಕನಿಷ್ಠ ಮಟ್ಟಕ್ಕೆ ಇಳಿದಿರುವಂಥದ್ದು. ಆಸ್ ಪರ್ ಕೃಷಿ ಇಲಾಖೆ, ಕೃಷಿಗೆ ಸಂಬಂಧಪಟ್ಟಂತ ವಿಜ್ಞಾನ ಹೇಳುವಂಥದ್ದು ಕನಿಷ್ಠ 3% ಕಾರ್ಬನ್, ಮಿನಿಮಮ್ 3% ಕಾರ್ಬನ್ ಮಣ್ಣಲ್ಲಿ ಇರಬೇಕು. ಅಂದರೆ ನಮ್ಮ ಮಣ್ಣು ಆರೋಗ್ಯಯುತ ಮಣ್ಣು ಮತ್ತು ಸಾಕಷ್ಟು ಪ್ರಮಾಣದ ಇಳುವರಿಯನ್ನು ಕೊಡಲಿಕ್ಕೆ ಸಾಧ್ಯ ಅಂಥೇಳಿ ಕೃಷಿ ವಿಜ್ಞಾನದ ಸಾಕಷ್ಟು ಡೀಟೇಲ್ಸನ್ನು ಗೂಗಲ್, ಯೂಟ್ಯೂಬ್ ಅಂತ ನಾವು ಗಮನಿಸಬಹುದು. ಆದರೆ ಇವತ್ತಿನ ದಿವಸ 3% ಇರಬೇಕಾದಂತಹ ಕಾರ್ಬನ್ ಅತಿ ಕನಿಷ್ಠ ಮಟ್ಟಕ್ಕೆ ಅಂದರೆ 0.2%, 0.3%, 0.4%, 0.5% ವರೆಗೂ ಬಂದು ತಲುಪೈತಿ. ಯಾರ ಹೊಲದಾಗ 0.8, 0.9% ಮತ್ತು ಪೂರ್ಣ 1% ಕಾರ್ಬನ್ ಐತಿ, ಅವರೆಲ್ಲ 80, 90, 100 ಟನ್ ಕಬ್ಬು ಬೆಳೆಯುವಂಥ ವ್ಯವಸ್ಥೆಯನ್ನ ನಾವು ನೋಡ್ತಾ ಇದ್ದೀವಿ. ಆದರೆ ಯಾರ ಹೊಲದಲ್ಲಿ, ಯಾರ ಮಣ್ಣಲ್ಲಿ ಕಾರ್ಬನ್ ಪ್ರಮಾಣ 0.3, 0.4, 0.5% ಐತಿ, 30, 40, 45, 50 ಟನ್ನಿಗೆ ಬಂದು ತಲುಪಿದಂಥದ್ದು ಇವತ್ತಿನ ದಿವಸ ನಾವು ಬಹಳಷ್ಟು ಕಡೆ ನೋಡ್ತೀವಿ. ಹೇಳಲಿಕ್ಕೆ ಬಹಳಷ್ಟು ರೈತರು ನಮ್ದು 65 ಟನ್ ಆದ್ರಿ, 70 ಟನ್ ಆದ್ರಿ ಅಂತ ಹೇಳ್ತಾರೆ. ಬಟ್ ಅವ್ರ ಫ್ಯಾಕ್ಟ್ರಿ ರಿಸಿಪ್ಟ್ ನೋಡಿದಾಗ 32, 38, 34 ಟನ್ ಕಬ್ಬಾಗುವಂಥದ್ದು. ಇದನ್ನ ನಾವು ಇದೇ ರೀತಿ ಮುಂದುವರ್ಸ್ಕೊಂಡು ಹೋದ್ರೆ ನಮ್ಮ ಆದಾಯಕ್ಕೂ ಒಂದು ದೊಡ್ಡ ಗಂಟಕ ಬರ್ತೈತಿ, ಜೊತೆಗೆ ಮಣ್ಣು ರಾಸಾಯನಿಕ ಹಾಕೋದು ಹೋಗೈತಿ. ನಾ ಇಷ್ಟು ಗ್ಯಾರಂಟಿ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಮತ್ತು ರೈತ ಬಾಂಧವರಿಗೆ. ನಮ್ಮ ಹ್ಯಾಪಿ ಹೆಲ್ತ್ ಇಂಡಿಯಾದ ಕಾರ್ಬನ್ ಗೋಲ್ಡ್ ವೆರಿ ಯೂನಿಕ್ ಮೊನೋಪೋಲಿ ಪ್ರಾಡಕ್ಟ್ ಐತಿ. ಹೈ ಕಾನ್ಸಂಟ್ರೇಟೆಡ್ ಅಂಡ್ ಹೈ ಎಫಿಕಸಿ ಇರುವಂತಹ ಆರ್ಗ್ಯಾನಿಕ್ ಕಾರ್ಬನ್ ತಮ್ಮ ಮಣ್ಣಿಗೆ ಬಳಸ್ರಿ. ಕೇವಲ 15 ದಿವಸದೊಳಗೆ ನಿಮ್ಮ ಜಮೀನ್ದಾಗಿರುವಂಥ ಕಸ ಕೀಳುವಂಥ ಪ್ರಯತ್ನ ಮಾಡ್ರಿ. ಆ ಕಸ ಜಸ್ಟ್ ನೀವು ಒಂದು ಸಣ್ಣ ಟಚ್ನ್ಯಾಗ ಮ್ಯಾಲೆ ಬರುವಂಥದ್ದಾಗ್ತೈತಿ. ಅಷ್ಟೊಂದು
ಮೃದುತ್ವವನ್ನು ನಿಮ್ಮ ಮಣ್ಣಿನೊಳಗೆ ನಿರ್ಮಾಣ ಮಾಡುವಂಥ ಕಾರ್ಬನ್ ಗೋಲ್ಡ್ ಹ್ಯಾಪಿ ಹೆಲ್ತ್ ಇಂಡಿಯಾದಾಗ ಐತಿ. ಈಗಾಗಲೇ ನಾವು ಹೈಯೆಸ್ಟ್ ರಿಸಲ್ಟನ್ನು ಒಂದೂ ಕೂಡ ಫೇಲ್ಯೂರ್ ರಿಸಲ್ಟ್ ನಾವು ಕೊಟ್ಟಿಲ್ಲ. ಫೇಲ್ಯೂರ್ ರಿಸಲ್ಟ್ ನಾವು 95% ಅಕ್ಯುರೇಸಿ ರಿಸಲ್ಟ್ ಕೊಟ್ಕೊಂಡು ಬಂದೀವಿ. ಎಲ್ಲೋ ಒಂದು ಕಡೆ ವಯಸ್ಸಾದಂಥ ಬೆಳೆ ಕೊಟ್ಟಾಗ ಅಥವಾ ಅವಧಿ ಮೀರಿದಂಥ ಬೆಳೆ ಕೊಟ್ಟಾಗ ಪ್ರಮಾಣ ಪರ್ಸೆಂಟೇಜ್ ಕಡಿಮೆ ಬಂದಿರ್ಬೋದು. ಆದ್ರೆ ನಾವು 95% ಅಕ್ಯುರೇಷನಲ್ಲಿ ಕೆಲಸ ಮಾಡೀವಿ, ರಿಸಲ್ಟಲ್ಲಿ ಕೆಲಸ ಮಾಡೀವಿ. ನಾವು ಇವತ್ತಿನವರೆಗೂ ಯಾವುದೇ ಕಂಪ್ನಿಗಳು ಕೊಡದೇ ಇರುವಂಥ ಗ್ಯಾರಂಟಿಯನ್ನು ಸಾಕಷ್ಟು ರೈತರ ಜೊತೆ ನಾವು ಸಂಪರ್ಕ ಮಾಡಿದಾಗ ಇಲ್ರಿ ಭಾಳ ಇಂಥ ಕಂಪ್ನಿ ಬಂದಾವ ಭಾಳ ನೋಡಿವಿ. ನಾನು ಪೈಲಾ ಸಲ ಹೇಳ್ತೀನಿ, 1 ಎಕರೆ ಮಾಡಿರಿ, 1 ಎಕರೆದಾಗ ನಿಮ್ಗೆ ಹೆಚ್ಚು ಕಡಿಮೆ ಅಂದ್ರೆ ನೀವು ಹಾಕಿದಂಥದ್ದು ನಮ್ಮ ನಿರೀಕ್ಷೆಗೆ ತಕ್ಕಂಗೆ ಉತ್ಪನ್ನ ಫಲಿತಾಂಶ ಬಂದಿಲ್ಲ, ಕೆಲಸ ಮಾಡಿಲ್ಲ ಅಂದರೆ ನೀವು ಹಾಕಿದಂಥ 1 ಎಕರೆದ ಔಷಧದ ರೊಕ್ಕ ನಾನು ನಿಮ್ಗೆ ವಾಪಸ್ ಕೊಡ್ತೀನಿ ಅಂಥೇಳಿ ನಾನು ಅವ್ರಿಗೆ ಚಾಲೆಂಜ್ ಮಾಡೋದ್ರ ಮುಖಾಂತರ, ಅವರಿಗೆ ಮನವಿ ಮಾಡೋದ್ರ ಮುಖಾಂತರ ನಮ್ಮ ಉತ್ಪನ್ನಗಳನ್ನ ಕೊಟ್ಟಿವಿ. ನಾವು ಎಲ್ಲೆಲ್ಲಿ ಆ ಮನವಿ ಮಾಡಿ ಉತ್ಪನ್ನಗಳನ್ನ ಕೊಟ್ಟಿವಿ, ಒಂದು ಕಡೆನೂ ಫೇಲ್ ಇಲ್ಲ. ಈಗ ನಾನು ಇದ್ದಂಥ ಹೊಲದಾಗ, ಇದು ಸುರೇಶ್ ಯರಗುದ್ರಿ ಸರ್ ಹೊಲ, ವಜ್ರಮಟ್ಟಿ ಮತ್ತು ಮಾಚೂರು ನಡು ಇರುವಂಥ ಹೊಲ. ಇದ ಭೂಮಿ ಒಳಗೆ 27 ಚೀಲ ಸದಕ ಬೆಳೆದಾರ. ಇಲ್ಲಿ ಪಕ್ಕದಲ್ಲಿ ಇರುವಂಥ ಬೇನ್ ಗಿಡದ ಪಕ್ಕ ಇರುವಂಥ ಇನ್ನೊಂದು ಹೊಲಕ್ಕೆ ಅವರು ರಾಸಾಯನಿಕ ಕೃಷಿ ಮಾಡಿ 18 ಚೀಲ ಬೆಳೆದಂಥದ್ದು. ಮತ್ತು ನಾವು ಬಹಳಷ್ಟು ಕಡೆ ಇಂಥ ಒಂದು ವ್ಯತ್ಯಾಸಗಳನ್ನು ಅವರ ಹೊಲದಾಗ ಯಾವುದು ಕಬ್ಬಾಗಲಿ, ಯಾವುದೇ ಗೊಂಜಾಳ ಆಗಲಿ ಅಥವಾ ಉಳ್ಳಾಗಡ್ಡಿ ಆಗಲಿ, ಯಾವುದೇ ಬೆಳೆ ನಾವು ಇಷ್ಟು ಹೇಳ್ತೀವಿ, ನಿಮ್ದು ಯಾವ್ದು ಅಸ್ತವ್ಯಸ್ತ ಇರುವಂಥ ಕನಿಷ್ಠ ಪ್ರಮಾಣದಾಗಿರುವಂಥ ಬೆಳೆಗೆ ನಮ್ಮ ಉತ್ಪನ್ನ ಕೊಡ್ರಿ ಅಂಥೇಳಿ. ಸ್ನೇಹಿತರೆ, ಯಾವ್ದು ವೀಕ್ ಐತಿ ಅದನ್ನು ಸ್ಟ್ರಾಂಗ್ ಮಾಡಿ ಕೊಡುವಂಥ ನಾವು ಪ್ರಯತ್ನ ಮಾಡ್ತೀವಿ. ಭಾಳಷ್ಟು ಕಡೆ ನೋಡ್ತೀವಿ, ಚಲೋ ಇರೋದನ್ನ ಚಲೋ ಮಾಡಕ್ಕೆ ಭಾಳ ಮಂದಿ ಬರ್ತಾರೆ. ಖರೆ ಕಡಿಮೆ ಬೆಳೆ ಬೆಳೆಯಾಗದೈತಿ, ಮಣ್ಣು ಸಮಸ್ಯೆ ಐತಿ ಅಥವಾ ಬೇರೆ ಬೇರೆ ಸಮಸ್ಯೆಗಳ ನ್ಯೂನತೆಗಳಿಂದಿರುವಂತಹ ವ್ಯವಸ್ಥೆ ಇರುವಂತಹ ಮಣ್ಣು ಅಥವಾ ಬೆಳೆಯನ್ನು ನಾವು ಸುಧಾರಣೆ ಮಾಡಿಕೊಟ್ಟಂತಹ ಸಾಕಷ್ಟು ಉದಾಹರಣೆಗಳನ್ನು ಈಗಾಗಲೇ ನಾವು ಫೇಸ್ಬುಕ್, ಯೂಟ್ಯೂಬ್ ಅಥವಾ ವಾಟ್ಸಪ್ ಮುಖಾಂತರ ತಮ್ಮ ಜೊತೆ ಹಂಚ್ಕೊಂಡಿವಿ. ಸ್ನೇಹಿತರೆ, ಇವತ್ತು ಸ್ವಲ್ಪ ಸಮಯ ಸಿಕ್ಕಿತ್ತು, ಅದಕ್ಕಾಗಿ ತಮ್ಮ ಜೊತೆ ಒಂದಿಷ್ಟು ವಿಚಾರಗಳನ್ನು ಹಂಚ್ಕೊಳ್ಳುವಂಥ ಪ್ರಯತ್ನ ಮಾಡಿದ್ದೀನಿ. ರೈತ ಬಾಂಧವರು ಮತ್ತು ಸ್ನೇಹಿತರಲ್ಲಿ ನಾನು ಇಷ್ಟು ಕೇಳ್ಕೊಳ್ತೀನಿ, ಬರುವಂಥ ಪೀಳಿಗೆ ಅವರು ಬದುಕಬೇಕು, ಅವರು ದೀರ್ಘಾಯುಷಿಯಾಗಿ ಇರಬೇಕು, ಅವರು ನಿರೋಗಿಯಾಗಿರಬೇಕು, ಅವರು ಕೂಡ ಯಾವುದೇ ರೀತಿ ತೊಂದರೆ, ತಾಪತ್ರಯ, ಕಾಯಿಲೆಗಳು, ರೋಗಗಳಿಂದ ಒಂದು ಪ್ರೊಟೆಕ್ಷನ್ ಪಡಿಬೇಕು ಅನ್ನೋದು ಆತಂದ್ರೆ ಇವತ್ತು ಮತ್ತೆ ನಾವು ನಮ್ಮ ಸಂಸ್ಕೃತಿ, ಸಂಪ್ರದಾಯ, ಪರಂಪರೆಯನ್ನು ಮರು ಪ್ರತಿಷ್ಠಾಪನೆ ಮಾಡೋದ್ರ ಕಡೆ ಹೋಗಬೇಕು. 1966ಗಿಂತ ಮುಂಚೆ ಇದ್ದಂತಹ ಕೃಷಿಗೆ ನಾವು ಮರಳಬೇಕು. ಈಗಾಗಲೇ ಸಾಕಷ್ಟು ಟೆಕ್ನಾಲಜಿಗಳು, ತಂತ್ರಜ್ಞಾನಗಳು ಸಾವಯವ ಕೃಷಿಗೆ ಪೂರಕವಾದಂಥ ವ್ಯವಸ್ಥೆಯನ್ನು ನಿರ್ಮಾಣ ಮಾಡ್ಯಾವ. ಅದಕ್ಕೆ ಸಂಬಂಧಪಟ್ಟಂಗೆ ವಿಚಾರಗಳನ್ನು ವಿನಿಮಯ ಮಾಡಿಕೊಳ್ಳೋದ್ರ ಜೊತೆಗೆ ನಮ್ಮ ಮಣ್ಣನ್ನು ಉಳಿಸಿ, ನಮ್ಮ ಭೂಮಿಯನ್ನು ಉಳಿಸಿ, ನಮ್ಮ ಮುಂದಿನ ಪೀಳಿಗೆಗಳಿಗೆ ಒಂದು ಆರೋಗ್ಯಯುಕ್ತ ಮಣ್ಣನ್ನು ಮತ್ತು ಜಮೀನನ್ನು ನಾವು ಮತ್ತೆ ಇಡೋದ್ರ ಮುಖಾಂತರ ನಮ್ಮ ಒಂದು ಕರ್ತವ್ಯವನ್ನು, ನಮ್ಮ ಒಂದು ಅತ್ಯಂತ ಜವಾಬ್ದಾರಿಯುತವಾದ ವ್ಯವಸ್ಥೆಯನ್ನು ನಾವು ಮುಂದೆ ಕೊಡಬೇಕಾಗೈತಿ. ಅದಕ್ಕಾಗಿ ತಮ್ಮಲ್ಲಿ ಮನವಿ ಏನಪ್ಪ ಅಂದ್ರೆ, ಒಂದು ಸಲ ಹ್ಯಾಪಿ ಹೆಲ್ತ್ ಇಂಡಿಯಾ, ಬರೀ ಹ್ಯಾಪಿ ಹೆಲ್ತ್ ಇಂಡಿಯಾದ ಅಂತಿಲ್ಲ, ಆರ್ಗ್ಯಾನಿಕಲ್ ಕೆಲಸ ಮಾಡುವಂಥ ಬಹಳಷ್ಟು ಒಳ್ಳೆ ಕಂಪನಿಗಳಿದಾವೆ, ಅದ್ರ ಹತ್ರ ಹುಡುಕುವಂಥ ಪ್ರಯತ್ನ ಮಾಡಬೇಕು. ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ, ನಾವು ಮೂಲತಃ ಬಾರ್ನ್ ಆ್ಯಂಡ್ ಬಾಟಮ್ ಹುಟ್ಟಿ ಬೆಳೆದದ್ದು ಮುಧೋಳದೊಳಗೆ. ನಾ ಈಗಾಗಲೇ ಬರೀ ಮುಧೋಳ ತಾಲೂಕಿನೊಳಗೆ ಹೆಚ್ಚು ಕೆಲಸ ಮಾಡಕತ್ತೀವಿ. ಬೇರೆ ಊರಿಂದ ಬಂದು ಉತ್ಪನ್ನ ಕೊಡ್ತಾರೆ, ಆ ಕಡೆ ಪರಾರಿ ಆಗ್ತಾರೆ. ಆದ್ರೆ ನಾವು ಕೊಟ್ಟಂಥ ಉತ್ಪನ್ನಗಳು ನಾವು ಹೊಳ್ಳಿ ಹೋಗಿ ವಿಸಿಟ್ ಮಾಡ್ತೀವಿ. ಎಷ್ಟೇ ಬಿಜಿ ಶೆಡ್ಯೂಲ್ ಇದ್ದರು, ಎಷ್ಟೇ ನಮ್ಮ ಡಿಸ್ಟ್ರಿಬ್ಯೂಷನ್ ಕೆಲಸ ಇದ್ದರು, ಫೀಲ್ಡಲ್ಲಿ ಕೆಲಸ ಇದ್ದರು, ಅದ್ರ ಹೊರತಾಗಿಯೂ ನಾವು ರೈತರನ್ನು ಭೇಟಿ ಮಾಡ್ತೀವಿ, ಅವ್ರ ಹೊಲಗಳಿಗೆ ಭೇಟಿ ಮಾಡ್ತೀವಿ. ಕೆಲಸ ಆಗಿಲ್ಲ ಅಂದ್ರೆ ಯಾಕಾಗಿಲ್ಲ, ಅಥವಾ ಅದಕ್ಕೆ ಏನು ಸಮಸ್ಯೆ ಆಗೈತಿ, ಅಥವಾ ಮಣ್ಣಿನ ಸಮಸ್ಯೆ ಇತ್ತು, ನೀರಿನ ಸಮಸ್ಯೆ ಇತ್ತು, ಅಥವಾ ನಮ್ಮ ಉತ್ಪನ್ನದೊಳಗೆ ಏನಾರ ಕೊರತೆ ಆಗೈತು, ಅಥವಾ ಅವ್ರ ಮಣ್ಣಿಗೆ ಏನಾರ ರಿಕ್ವೈರ್ಮೆಂಟ್ ಆಯಿತು, ಇದನ್ನೆಲ್ಲ ನೋಡಿಕೊಂಡು ಮತ್ತೆ ವಾಪಸ್ ಒಟ್ಟಾರೆ ಅವ್ರಿಗೆ ರಿಸಲ್ಟ್ ಕೊಡುವಂಥ ಕೆಲಸ ನಾವು ಮಾಡ್ತೀವಿ. ರೈಟ್, ಇಂಥ ಒಂದು ವ್ಯವಸ್ಥೆಯೊಳಗೆ ನಾವು ಏನು ಕೆಲಸ ಮಾಡ್ಲಿಕ್ಕತ್ತೀವಿ, ಇದಕ್ಕೆ ತಮ್ಮ ಪ್ರೋತ್ಸಾಹ ಸಹಕಾರ ಇದ್ರೆ ನಾನು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರು ಮತ್ತು ರೈತರಿಗೆ. ನೀವು ಮಾಡೋ ಖರ್ಚು, ಇದು ಖರ್ಚು ಅಂತ ಹೇಳಿ ನೀವು ಭಾವಿಸಿದ್ರಿ ಅಂದ್ರೆ ನಾನು ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಖರ್ಚುಗಳು ಯಾವಾಗಪ್ಪ ಅಂದ್ರೆ ನಿಮ್ಗೆ ವಾಪಸ್ ಅದರಿಂದ ಏನೂ ಬರೋದಿಲ್ಲ, ಅದು ಖರ್ಚಾಗ್ತೈತಿ. ನೀವು ಹ್ಯಾಪಿ ಹೆಲ್ತ್ ಇಂಡಿಯಾದ ಉತ್ಪನ್ನಗಳನ್ನ ಬಳಸೋದು ಒಂದು ಇನ್ವೆಸ್ಟ್ಮೆಂಟ್ ಅಂತ ಹೇಳಿ ನಾನು ಭಾವಿಸ್ತೀನಿ. ಯಾವಾಗ ಇನ್ವೆಸ್ಟ್ಮೆಂಟ್, ಒಂದು ಬಂಡವಾಳ ಅಂತ ಹೇಳಿ ನಾವು ಅನ್ಕೋತೀವಿ, ಅದಕ್ಕೆ ರಿಟರ್ನ್ಸ್ ಇರ್ತೈತಿ. ಸ್ನೇಹಿತರೆ, ಈಗ ನಮ್ಮ ರೈಟ್ ನಮ್ದು 2 ಡೋಸ್
ಸ್ಪ್ರೇ ಮಾಡಿದ್ರೆ 3,500 ರೂಪಾಯಿ ಖರ್ಚು ಬರುತ್ತೆ. ಆದ್ರೆ ಮಿನಿಮಮ್ ಒಂದು 30% 40% ಹೆಚ್ಚಿಗೆ ಇಳುವರಿ ಕೊಡುವಂತ ನಮ್ಮ ಪ್ರಯತ್ನ ಆಕತಿ. ನಾವು ಗ್ಯಾರಂಟಿ ಕೊಟ್ಟಿವಿ. ಮಿನಿಮಮ್ 30% ಅಂತೂ ಕೊಡ್ತೀವಿ. ಉದಾಹರಣೆ ನೀವು 100 ಪಿಶ್ವಿ ಬೆಳೆಯೋದನ್ನ 130 ಪಿಶ್ವಿ ಬೆಳೆದ್ರಿ ಅಂದ್ರೆ 30 ಪಿಶ್ವಿದ ಲೆಕ್ಕಾಚಾರ ತಗೊಳ್ರಿ. ನೀವು ಮಾಡಿದ ಖರ್ಚಿಗೆ 30 ಪಿಶ್ವಿ ಎಷ್ಟು ಹೆಚ್ಚಿನ ಇಳುವರಿ ಕೊಡ್ತು ಅಂತ ಹೇಳಿ. ನಿಮಗೆ 30 ಪಿಶ್ವಿಗೆ 15 ಕ್ವಿಂಟಲ್ ಹಿಡ್ಕೊರಿ, 50 ಕಿಲೋದು ಅಂದ್ರೆ 15 ಕ್ವಿಂಟಲ್ ಹಿಡ್ಕೊಂಡ್ರು ಒಂದು 2,000 ರೂಪಾಯಿ ರೇಟಿಗೆ ಮಾರಿದ್ದೆ ಅಂದ್ರೂ 30,000 ರೂಪಾಯಿ ಹೆಚ್ಚಿಗೆ ನೀವು ಖರ್ಚು ಮಾಡುವಂತ 3,500 30,000 ಹೆಚ್ಚಿಗೆ ಬೆಳೆ ಬೆಳೆಸ್ಕೊಡ್ಲಿಕ್ಕತ್ತೀವಿ. ಕಬ್ಬಿಗೆ ನಾವು 2,500 ರೂಪಾಯಿ ಹಿಡ್ಕೊಂಡು 30,000 ಮಟ ಖರ್ಚು ಮಾಡ್ಸಕ್ ರೆಡಿ ಇದೀವಿ. ನೀವು ಬರೀ 2,500 3,000 ರೂಪಾಯಿ ಖರ್ಚು ಮಾಡಿ ಒಂದು ಡ್ರೆಂಚ್ ಕೊಡ್ರಿ. ಅದ್ರ ನಂತರ ಆದಂತ ಬದಲಾವಣೆ ನೋಡ್ಕೊಂಡು ನೀವು 5,000 ಖರ್ಚು ಮಾಡ್ರಿ, 8,000 ಮಾಡ್ರಿ, 10,000 ಮಾಡ್ರಿ, 20,000 ಮಾಡ್ರಿ, 30,000 ಮಾಡ್ರಿ. 30,000 ಖರ್ಚು ಮಾಡಿದಂತ ನಮ್ಮ ಪರಬನಿ, ಮಹಾರಾಷ್ಟ್ರದ ಪರಬನಿ ರೈತರು 103, 106, 104, 108 ಟನ್ ಕಬ್ಬು ಬೆಳೆದಾರ. ನಮ್ಮಲ್ಲಿ 35-40 ಟನ್ ಬೆಳಿತೀವಿ. ಅದಕ್ಕೆ ಲೆಕ್ಕಾಚಾರ ತಗೊಂಡ್ರಿ ಅಂದ್ರೆ 50 ಟನ್ ಇದ್ರು ಬೇಡ, 60 ಟನ್ ಬಿಡ್ರಿ, 70 ಟನ್ ಬೆಳೆದ್ರೆ ಹಿಡ್ಕೊರಿ. ಅದಕ್ಕೆ 100 ಟನ್ ಹಿಡ್ಕೊರಿ. 30 ಟನ್ನಿಗೆ 90,000 ರೂಪಾಯಿ ಹೆಚ್ಚಾತ. ನಾವು ಖರ್ಚಾಕೈತಿ ವಿಚಾರ ಮಾಡಕ್ ಗೊತ್ತೀವಿ. ಮತ್ತು ಅದ ರಾಸಾಯನಿಕ ಹೊಡ್ತೀವಿ. ಆ ರಾಸಾಯನಿಕ ತಾತ್ಕಾಲಿಕ ಲಾಭ ಏನೋ ಕೊಡ್ತೈತಿ. ಅದಕ್ಕೆ ನಾವು ಕರಿತೀವಿ ಟೆಂಪರರಿ ಪ್ರಾಫಿಟ್ ಅಂಡ್ ಪರ್ಮನೆಂಟ್ ಲಾಸ್ ಅಂತ ಹೇಳಿ. ತಾತ್ಕಾಲಿಕ ಲಾಭ, ಶಾಶ್ವತ ನಷ್ಟ. ಅದ್ರ ಜೊತೆ ಮಣ್ಣು ಹಾಳಾಗಿ ಹೋಗುವಂಥದ್ದು. ನಮ್ಮ ಉತ್ಪನ್ನ ನೀವು ಬಳಸಾಕ್ ಚಾಲೂ ಮಾಡಿದ್ರೆ, ನಾನು ಇಷ್ಟು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ, ಕೇವಲ ಒಂದು ಡೋಸ್ ಕೊಟ್ಟ ಮೇಲೆ ಆಗುವಂತ ಬದಲಾವಣೆ, ಮಣ್ಣಿನಲ್ಲಿ ಆಗುವಂತ ಬದಲಾವಣೆ, ಬೆಳೆಯಲ್ಲಿ ಆಗುವಂತ ಬದಲಾವಣೆ, ಅದ್ರ ಜೊತೆಗೆ ಲಾಂಗ್ ಟರ್ಮ್ ಅಲ್ಲಿ ಒಂದು ದೊಡ್ಡ ಮುಂದಿನ ದಿನಗಳಲ್ಲಿ ನಿಮ್ಮ ಮಣ್ಣು ಮುಂದಿನ ಬೆಳೆಗೂ ಈ ಒಂದು ಬೆಳೆ ಕೊಟ್ರಿ, ಮುಂದಿನ ಬೆಳೆ ಕೊಡ್ಲಿಲ್ಲ, ನಮ್ಮ ಒಂದು 2-3 ಡೋಸ್ ನಿಮ್ಮ ಮಣ್ಣಾಗ ಹಾಕಿದ್ರಿ ನಮ್ಮ ಔಷಧ, ಅದ್ರ ನಂತರ ನೀವು ಮುಂದಿನ ಬೆಳೆಗೆ ನಮ್ಮ ಔಷಧ ಕೊಡ್ಲಿಲ್ಲ, ರಾಸಾಯನಿಕ ಕೊಡ್ಲಿಲ್ಲ ಅಂದ್ರೂ ನಿಮ್ಮ ಮಣ್ಣು ಸಾಫ್ಟ್ ಆಗಿರುತ್ತೆ. ಆಟೋಮೆಟಿಕಲಿ ನಿಮ್ಗೆ ನಮ್ಮ ಔಷಧ ಕೊಟ್ಟಾಗ ಎಷ್ಟು ರಿಸಲ್ಟ್ ಬರ್ತೈತಿ ಅದ್ರ ಹಾಕ್ಲಾರ್ದು ನಿಮ್ಗೆ 70-80% ರಿಸಲ್ಟ್ ನಿಮಗೆ ಬರುವಂಥದ್ದು. ಅದಕ್ಕೆ ನಾನು ಮತ್ತೆ ಮನವಿ ಮಾಡ್ತೀನಿ, ಇಂಥ ನೈಸರ್ಗಿಕ ಉತ್ಪನ್ನಗಳನ್ನ ನಮ್ಮದ ಬಳಸಬೇಕಂತೇನಿಲ್ಲ. ನಿಮ್ಮ ಕೈಯಾಗ ಯಾವ ಚಲೋ ಇದ್ರೆ, ಬೇರೆ ಕಂಪನಿ ಇದ್ರೆ, ಆಲ್ರೆಡಿ ಪ್ರೂವನ್ ಪ್ರಾಡಕ್ಟ್ ಇದ್ರೆ ಅವತ್ತೂ ತಾವು ಬಳಸಬಹುದು. ಆದ್ರೆ ಆಲ್ರೆಡಿ ನಾವು ಇದನ್ನ ಗಿಂಜಿ, ಹಿಚಿಕಿ, ಹಿಂಡಿ ಇದ್ರ ಶೋಧನೆ ಮಾಡಿ, ಪರಿಶೋಧನೆ ಮಾಡಿ, ಇದ್ರದ ಆಳ ಅಗಲ ಎಲ್ಲ ನೋಡಿಕೊಂಡು ಪ್ರಯೋಗ ಮಾಡಿ ರೈತರ ಜೊತೆ ಈ ಉತ್ಪನ್ನಗಳನ್ನು ಕೊಟ್ಟು ಈಗಾಗಲೇ ಕಳೆದ 1 ವರ್ಷದಿಂದ ಜೂನಿಂದ ಇಲ್ಲಿ ಜೂನಿಗೆ 1 ವರ್ಷ ಆಯ್ತು. 1 ವರ್ಷದೊಳಗೆ ಹೆಚ್ಚು ಕಡಿಮೆ 200 ರೈತರ ಜೊತೆ ಸಂಪರ್ಕ ಇದೀವಿ. ಒಬ್ಬರು ರೈತರು ಕೂಡ ಅಸಂತೃಪ್ತಿ ಇಲ್ಲ. ನಾವು ಮುಧೋಳ ತಾಲೂಕಿನಾಗ ಅಷ್ಟೇ ಅಲ್ಲದೆ ಈಗಾಗಲೇ ಹಾರುಗೇರಿ, ರಾಯಬಾಗ, ಬೆಳಗಾವಿ ಜಿಲ್ಲಾದ ಯಾದವಾಡ, ಆಮೇಲೆ ಬಿಜಾಪುರ ಜಿಲ್ಲಾ, ಕುಷ್ಟಗಿ, ಕೊಪ್ಪಳ ಜಿಲ್ಲಾ, ಸಾಕಷ್ಟು ಕಡೆ ನಾವು ಉತ್ಪನ್ನಗಳನ್ನು ಕೊಟ್ಟಿವಿ. ಒಬ್ಬರು ಅನ್ಸ್ಯಾಟಿಸ್ಫೈಡ್ ರೈತರು ನಮ್ಮ ಜೊತೆ ಇಲ್ಲ. ಯಾಕಂದ್ರೆ ನಮ್ಮ ಉತ್ಪನ್ನ ಎಷ್ಟು ಪ್ರಕಾರ ಅದಾವ, ಎಷ್ಟು ಗುಣಮಟ್ಟದ, ಎಷ್ಟು ನೈಸರ್ಗಿಕ ಇದಾವ, ಎಷ್ಟೊಂದು ಸುರಕ್ಷಿತ ಇದಾವ. ಆ ಎಲ್ಲಾ ಮಾನದಂಡದೊಳಗೆ ನಾವು ಕೊಟ್ಟಂತ ಉತ್ಪನ್ನಗಳು ಎಷ್ಟು ಪ್ರಕಾರವಾಗಿ ಕೆಲಸ ಮಾಡಿ ಹೆಚ್ಚಿನ ಬೆಳೆನೂ ಕೊಟ್ಟವ, ಮಣ್ಣನ್ನು ಉಳಿಸೋ ಕೆಲಸ ಮಾಡ್ಯಾವ. ಮತ್ತು ಅವ್ರ ಭೂಮಿಯೊಳಗಿದ್ದಂತ ಈಗಾಗಲೇ ಸಾಕಷ್ಟು ಪ್ರಮಾಣದೊಳಗೆ ನಾವು ರಾಸಾಯನಿಕ ಸುರಿದು ಬಿಟ್ಟಿವಿ. DAP ಇರ್ಬೋದು, ಯೂರಿಯಾ ಇರ್ಬೋದು, NPK ಇರ್ಬೋದು, ಸಲ್ಫರ್ ಇರ್ಬೋದು, ಫಾಸ್ಫರಸ್ ಇರ್ಬೋದು, ಮ್ಯಾಗ್ನೀಸಿಯಂ ಇರ್ಬೋದು, ಜಿಂಕ್ ಇರ್ಬೋದು, ರಾಸಾಯನಿಕ ಯುಕ್ತವಾದಂತ ಸಾಕಷ್ಟು ವಿಷಾಣು ಯುಕ್ತ ಉತ್ಪನ್ನಗಳನ್ನ ಭೂಮಿಗೆ ಕೊಟ್ಟು ಬಿಟ್ಟಿವಿ. ಬರುವಂತ 15-20 ವರ್ಷಕ್ಕೆ ಸಾಕಾಗಿ ಹೋಗ್ತಾವು. ಯಾಕಂದ್ರೆ ಭೂಮಿ ಒಳಗೆ ಒಂದು ಪದರಾಗಿ ನಿರ್ಮಾಣ ಆಗಿ ಕೂತಾವು. ನಮ್ಮ ಕಾರ್ಬನ್ ಮತ್ತು ನಮ್ಮ ಸಾಯಿಲ್ ಹೆಲ್ತ್ ಆಗ್ತಿದ್ದಂಗ ಅವು ಕೂಡ ರಿಯಾಕ್ಟಿವ್ ಆಗ್ತಾವೆ. ನೀವು ಇಲ್ಲಿವರೆಗೆ ಹಾಕಿದ ರಾಸಾಯನಿಕ ರಗಡೆ ಐತಿ. ಅದಕ್ಕೆ ಆ ರಾಸಾಯನಿಕ ಹೊಳೆ ಕೆಲಸ ಮಾಡಕ್ಕೆ ಚಲೋ ಮಾಡ್ತೈತಿ. ಅದು ತನ್ನ ಪ್ರಭಾವ ಎಲ್ಲಿವರೆಗೂ ಇರುತ್ತೆ ಅಲ್ಲಿವರೆಗೂ ಕೆಲಸ ಮಾಡಿ ಅದನ್ನ ನ್ಯೂಟ್ರಲ್ ಮಾಡುವಂತ ಕೆಲಸ ಕೂಡ ನಮ್ಮ ಹ್ಯಾಪಿ ಹೆಲ್ತ್ ಇಂಡಿಯಾದ ನೈಸರ್ಗಿಕ ಉತ್ಪನ್ನಗಳ ಕೆಲಸ ಮಾಡುವಂತ ಪ್ರಯತ್ನ ಮಾಡ್ತಾವ. ಅದಕ್ಕೆ ನಾನು ಮತ್ತೆ ಮನವಿ ಮಾಡ್ತೀನಿ, ಹ್ಯಾಪಿ ಹೆಲ್ತ್ ಇಂಡಿಯಾದ ಒಂದ್ಸಲ ಪ್ರಯತ್ನ ಮಾಡ್ರಿ. ನೀವು ಮಾಡೋ ಇನ್ವೆಸ್ಟ್ಮೆಂಟ್ ಖರ್ಚಂತ ಇನ್ಮೇಲೆ ದಯವಿಟ್ಟು ಯಾರ ರೈತರು ಕರಿಬಾರ್ದು. ಖರ್ಚಂತ ಕರೆದ್ರೆ ಅದು ಒಂದ್ಸಲ ಹೋಗ್ಬಿಡ್ತದ, ಮತ್ತೆ ಅದರಿಂದ ಯಾವ ಲಾಭ ಆಗುದಿಲ್ಲ. ಆದ್ರೆ ನಾವು ಮಾಡುವಂತ ಇನ್ವೆಸ್ಟ್ಮೆಂಟ್ ನಮಗೆ ರಿಟರ್ನ್ಸ್ ಕೊಡ್ತೈತಿ. ಆ ರಿಟರ್ನ್ಸ್ ಕೊಡಬೇಕು ಅಂದ್ರೆ ಆ ರಿಟರ್ನ್ಸ್ಗೆ ಒಂದು ಯೋಗ್ಯವಾದಂತ ಉತ್ಪನ್ನಗಳು ಇದ್ದು ಅಂದ್ರೆ ಅದು ನಿಮಗೆ 10 ಪಟ್ಟ, 15 ಪಟ್ಟ, 20 ಪಟ್ಟ ರಿಟರ್ನ್ಸ್ ಕೊಡುವಂತ ಪ್ರಯತ್ನ ಮಾಡ್ತೈತಿ. ರೈಟ್, ನಾವು ಆ ವಿಭಾಗದೊಳಗೆ ನಾವು 100% ಗ್ಯಾರಂಟೆಡ್ ಇದೀವಿ, ಕಾನ್ಫಿಡೆಂಟ್ ಇದೀವಿ. ಮತ್ತು ನೀವು ನಮ್ಮ ಉತ್ಪನ್ನ ಬಳಸಿ ಅಸಂತೃಪ್ತಿ ಏನಾರ ವ್ಯಕ್ತಪಡಿಸಿದ್ರೆ ಆ ಬೆಳೆಗೆ ಮಾಡಿದಂಥ ಖರ್ಚನ್ನು ತಿರುಗಿ ಕೊಡಕ್ಕೆ ರೆಡಿ ಇದೀವಿ. ಆದ್ರೆ ಪ್ರಾಮಾಣಿಕವಾಗಿ ನೀವು ಇರಬೇಕಷ್ಟೇ. ಆದ್ರೆ 95% ರೈತರು ನನ್ನ ಭಾಳ ಸಂಪರ್ಕದಾಗಿಂತವ್ರು ಇರುವಂಥವ್ರು ಒಪ್ಕೊಂಡೇ ಬಿಟ್ರ ಭಾಳ ಬೆಸ್ಟ್ ರಿಸಲ್ಟ್ ಬಂದೈತ್ರಿ ಅಂತ. ಎಲ್ಲೋ ಒಂದು 4-5% ಜನ ರಿಸಲ್ಟ್ ಬಂದ ಮೇಲೂ ಬಂದೈತ್ರಿ, ಮೀಡಿಯಂ ಬಂದೈತ್ರಿ, ಸಾಧಾರಣ ಬಂದೈತ್ರಿ, ಪಾಡ್ ಆಗೈತ್ರಿ ಅನ್ನುವಂಥ ಮಾತುಗಳನ್ನು ಹೇಳಿದ್ ನಾನು ಅಲ್ಲಿನೂ ಗಮನಿಸಿನಿ. ಆದ್ರೆ ನಾನು ಎಷ್ಟು ಹೇಳಕ್ ಇಷ್ಟಪಡ್ತೀನಿ, ನೀವು ಪ್ರಾಮಾಣಿಕವಾಗಿ ನನ್ನ ಜೊತೆ
ಈ ಉತ್ಪನ್ನಗಳನ್ನ ಬಳಸಕ್ಕೆ ರೆಡಿ ಇದ್ರೆ ಇದಕ್ಕೆ ಸಂಪರ್ಕ ಮಾಡ್ರಿ. ಇದಕ್ಕೆ ರಿಸಲ್ಟ್ ಬರ್ಲಿಕ್ಕರ ಇದ್ರದ್ದು ರಿಟರ್ನ್ಸ್ಗೆ ನಾನು ರೆಡಿ ಇದ್ದೀನಿ. ನಾವು ಈಗಾಗಲೇ ಮುಧೋಳದೊಳಗೆ ಒಂದು 30 ಲಕ್ಷ ರೂಪಾಯಿ 30 ಲ್ಯಾಕ್ ರುಪೀಸ್ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಓಪನ್ ಮಾಡೀವಿ. ಅಲ್ಲಿ ಆರೋಗ್ಯಕ್ಕೆ ಸಂಬಂಧಪಟ್ಟಂಗ, ಪ್ರಾಣಿಗಳಿಗೆ ಸಂಬಂಧಪಟ್ಟಂಗ ಮತ್ತು ಮನುಷ್ಯರಿಗೆ ಸಂಬಂಧಪಟ್ಟಂಗ, ಭೂಮಿಗೆ ಸಂಬಂಧಪಟ್ಟಂತ ಒಂದು ಫ್ರಾಂಚೈಸಿ ಐತಿ. ವೆರಿ ಸೂನ್ ಅದು 1 crore ರೂಪೀಸ್ ಉತ್ತರ ಕರ್ನಾಟಕ ಫ್ರಾಂಚೈಸಿ ಆಗಿ ಕನ್ವರ್ಟ್ ಆಗೋದೈತಿ. ಶಿವಾಜಿ ಸರ್ಕಲ್ ಆಗಿರುವಂತ ಅರಿಹಂತ್ ಆಯುರ್ವೇದ ಚಿಕಿತ್ಸಾ ಕೇಂದ್ರ ಬಿಸೈಡ್ ಆಫ್ ಗಣೇಶ್ ಹೋಟೆಲ್ ಪಕ್ಕದಲ್ಲೇ ಶಿವಾಜಿ ಸರ್ಕಲ್ ಮತ್ತು ಮಲ್ಲಮ್ಮ ನಗರ ಕ್ರಾಸ್ನ ನಡು ಇರುವಂಥದ್ದು ಅಪೋಸಿಟ್ ಮೆಡ್ಪ್ಲಸ್ ಮೆಡಿಕಲ್ ಶಾಪಲ್ಲಿ ನಮ್ಮ ಒಂದು ಡಿಸ್ಟ್ರಿಬ್ಯೂಷನ್ ಇದೆ. ಸಂಪರ್ಕ ಮಾಡ್ರಿ ಹೆಚ್ಚಿನ ಮಾಹಿತಿಗಾಗಿ. ರೋಗ ಮುಕ್ತ ಆರೋಗ್ಯವಂತ ಸಮಾಜಕ್ಕಾಗಿ ರಾಸಾಯನಿಕ ಕೃಷಿಯನ್ನ ತ್ಯಜಿಸೋಣ. ನೈಸರ್ಗಿಕ ಸಾವಯವ ಪದ್ಧತಿಯ ಆರ್ಗ್ಯಾನಿಕ್ ಫಾರ್ಮಿಂಗ್ ಅನ್ನು ಸ್ಟಾರ್ಟ್ ಮಾಡೋಣ ಸ್ನೇಹಿತರೆ. ಇದಕ್ಕೆ ಸಂಬಂಧಪಟ್ಟಂತ ಏನೇ ವಿಚಾರ ವಿನಿಮಯ ಇದ್ರೆ ನೇರವಾಗಿ ಸಂಪರ್ಕ ಮಾಡ್ರಿ. ನನ್ನ ಮೊಬೈಲ್ ನಂಬರ್ ಬಹಳಷ್ಟು ಮಂದಿ ಕಡೆ ಐತಿ, ಇಲ್ಲಂದ್ರೆ ನಾನು ಇನ್ನೊಂದ್ಸಲ ಹೇಳ್ತೀನಿ. ನನ್ನ ಎಕ್ಸಿಸ್ಟಿಂಗ್ ಮೊಬೈಲ್ ನಂಬರ್ 984555788887. ನನ್ನ ಒಂದು ಹೊಸ ಮೊಬೈಲ್ ನಂಬರ್ 8956895655 ಮೊಬೈಲ್ ನಂಬರ್ ಐತಿ. ಸಂಪರ್ಕ ಮಾಡ್ರಿ. ಸಾವಯವ ನೈಸರ್ಗಿಕ ಕೃಷಿ ಮಾಡಿ ಅಧಿಕ ಲಾಭ ಮಾಡ್ಕೊಳ್ಳೋದ್ರ ಜೊತೆಗೆ ಇಳುವರಿ ತೆಗೆಯೋದ್ರ ಜೊತೆಗೆ ಮಣ್ಣು ಉಳಿಸುವಂತ ಪ್ರಯತ್ನಕ್ಕೆ ತಮ್ಮ ಬೆಂಬಲ, ಪ್ರೋತ್ಸಾಹ, ಸಹಕಾರ ನಮ್ಮ ಜೊತೆ ಇರಲಿ. ನಿಮ್ಮ ರೈತರ ಆಶೀರ್ವಾದ ಇರಲಿ. ಜಗತ್ತಿಗೆ ಅನ್ನ ಉಣಿಸೋ ರೈತ ಆಗೇ ಇರಲಿ. ಅನ್ನದಾತ ಸುಖೀ ಭವನ ಅಂತ ಪದಕ್ಕೆ ವಿಷದಾತ ಆಗುವುದು ನಾವು ಬೇಡ. ಈ ವಿಷದಾತದಿಂದ, ಕಮರ್ಷಿಯಲ್ ರೈತರಿಂದ ನಾವು ವಾಪಸ್ ಒಂದು ಸೇವಾ ಪ್ರವೃತ್ತಿ ರೈತರಾಗಿ, ಮೊದಲಿನ ರೈತರಂಗ ಅಮೃತ ತಿನಿಸಿ ರೊಕ್ಕ ಮಾಡ್ಲಿಕ್ಕೆ ಸಾಧ್ಯ ಇರುವಂತ ಒಂದು ವ್ಯವಸ್ಥೆಯಪ್ಪ ಅಂದ್ರೆ ನೈಸರ್ಗಿಕ ಕೃಷಿ, ಸಾವಯವ ಕೃಷಿ. ಅದಕ್ಕಾಗಿ ಮತ್ತೆ ಅನ್ನದಾತ ಸುಖೀ ಭವ ಈ ಎಲ್ಲಾ ದೇಶದ ಬೆನ್ನೆಲುಬು. ಅನ್ನದಾತರಲ್ಲಿ ನನ್ನ ಮನವಿ ಇದೆ. ಹ್ಯಾಪಿ ಹೆಲ್ತ್ ಇಂಡಿಯಾದ ಉತ್ಪನ್ನಗಳನ್ನೇ ಬಳಸಬೇಕಂತ ಏನೂ ಇಲ್ಲ. ಮತ್ತೆ ಪುನರಾವರ್ತಿಸ್ತಾ ಇದ್ದೀನಿ. ನಿಮಗೆ ಅನಿಸಿದಂತ ಗುಣಮಟ್ಟದ ಫಲಿತಾಂಶಯುಕ್ತ ಸಂಪೂರ್ಣ ನೈಸರ್ಗಿಕ, ಅದು ನೈಸರ್ಗಿಕ ಅಂದ ಕೂಡಲೇ ಅದ್ರಾಗೂ ಬಹಳಷ್ಟು ಮೋಸ ಮಾಡೋದು ಸೆಮಿ ಆರ್ಗ್ಯಾನಿಕ್ ಬರ್ತಾವ. ಅರ್ಧ ಕೆಮಿಕಲ್, ಅರ್ಧ ಆರ್ಗ್ಯಾನಿಕ್. ಅದಕ್ಕೆ ಬಯೋ ಅದು ಇದು 100 ಹೆಸರಿದಾವ್. ಆರ್ಗ್ಯಾನಿಕ್ ಅಂದ್ರೆ ಪ್ಯೂರ್ ಆರ್ಗ್ಯಾನಿಕ್ ಫಾರ್ಮಿಂಗ್ನಾಗ ನಮ್ಮ ಜೊತೆ ಬಂದ್ರೆ ನಾವು ಹ್ಯಾಪಿ ಹೆಲ್ತ್ ಇಂಡಿಯಾದ ಉತ್ಪನ್ನಗಳು ತೋರಿಸ್ತೀವಿ. ಕಂಪ್ಲೀಟ್ ನ್ಯಾಚುರಲ್ ಫಾರ್ಮಿಂಗ್ನಾಗ ರೆಡಿ ಆದಂತ ಉತ್ಪನ್ನಗಳನ್ನ ನಾವು ಇಲ್ಲಿ ಪ್ರೊವೈಡ್ ಮಾಡ್ತಾ ಇದೀವಿ. ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ಮಾಹಿತಿ ಬೇಕಾದ್ರೆ ಇವತ್ತು ಇದೊಂದು ಸ್ವಲ್ಪ ಲೆಂದಿ ವಿಡಿಯೋ ನಾನು ಮಾಡಿದ್ದೀನಿ. ಯಾಕಂದ್ರೆ ನನಗೂ ಕೂಡ ಟೈಮ್ ಇತ್ತು, ಜೊತೆಗೆ ವಿಷಯಗಳನ್ನ ಒಂದು ವ್ಯಕ್ತಪಡಿಸುವಂತ ವಿಚಾರ ಬಹಳ ದಿವಸದಿಂದ ಇತ್ತು, ಅದಾಗಿರ್ಲಿಲ್ಲ. ಇವತ್ತು ಟೈಮ್ ಕೂಡಿ ಬಂದೈತಿ. ನೀವು ಗಮನಿಸಬಹುದು ಸ್ನೇಹಿತರೆ, ನನ್ನ ಕಾರ್ ಒಳಗೆ ಹೆಚ್ಚು ಕಡಿಮೆ ಒಂದು 2 ಲಕ್ಷ ರೂಪಾಯಿ ಉತ್ಪನ್ನಗಳನ್ನ ನಾನು ತುಂಬಿಕೊಂಡು ತಿರುಗಾಡ್ತಾ ಇದ್ದೀನಿ. ಕಾರ್ಬನ್ ಬಗ್ಗೆ ತಮಗೆ ಮಾತಾಡ್ತಾ ಇದ್ದೆ. ಕಾರ್ಬನ್ ಗೋಲ್ಡ್ ಪ್ಯೂರ್ ನ್ಯಾಚುರಲ್ ಫಾರ್ಮಿಂಗ್ನಾಗಿರುವಂಥ ಕಾರ್ಬನ್ ಗೋಲ್ಡ್ ಇರ್ಬೋದು, ಕ್ರಾಪ್ ಮಾಸ್ಟರ್ ಇರ್ಬೋದು, ಗ್ರೋಮೋರ್ ಇರ್ಬೋದು,